ಮಾಡ್ತೀವಿ. ಸೊ ಆ ಥರ ಎಲ್ಲ ಮಾಡ್ಬಿಡೋದು. ನಿಮ್ಮ ಮನೆಯಲ್ಲಾಗಲಿ ನೀವಾಗಲಿ ಏನೋ ಒಂದು ಜಾಗೃತಿನ ಮುಗಿಸ್ಕೋಬೇಕಾದ್ರೆ 4 ಥರ ಕಸಗಳನ್ನ ವಿಂಗಡಣೆ ಮಾಡ್ಬೋದು. 4 ಥರ ಕಸ ಅಂತ ನೋಡ್ರಿ. ಈಗ ಇಲ್ಲಿ ನೋಡು, ಫಸ್ಟಿಗೆ ಹಸಿರು ಡಸ್ಟ್ಬಿನ್ ಇದೆಯಲ್ಲ, ಅದರಲ್ಲಿ ನಿಮ್ಮ ಅಡಿಗೆ ಮನೆ ಕಸ ಅಂದ್ರೆ ಏನು, ತರಕಾರಿ, ಹಣ್ಣಿನ ಸಿಪ್ಪಿ, ವೇಸ್ಟೇಜ್ ಏನು ಇಟ್ಕೊಂಡು ಉಳಿದಿಲ್ಲ, ಹಣ್ಣಿನ ಸಿಪ್ಪಿ ತಿಂದಿರ್ತೀರಾ ಅದು. ಆಮೇಲೆ ಮನೆಯಲ್ಲಿ ಚಲೋ ತರಕಾರಿ ತರ್ತೀವಿ ನಾವು, ಚಲೋದೆಲ್ಲ ನಾವು ಮಾಡ್ತೇವೆ, ಉಳಿದ ಕಡ್ಡಿ ಅದೆಲ್ಲ ಬಿಸಾಕ್ಬಿಡ್ತೀವಿಲ್ಲ, ಅಂಥದ್ದನ್ನ ಏನು ಮಾಡ್ಬೇಕಂದ್ರೆ ನಮ್ಮ ಪುರಸಭೆ ನಿಗದಿಪಡಿಸಿದಂತಹ ವಾಹನಕ್ಕೆ ಹಸಿರು ಮತ್ತು ನೀಲಿ ಅಂತ ಇದೆ. ಈಗ ಇದನ್ನು ಮಾಡ್ಲಿಕ್ಕೆ ಹಾಕಿದ, ಹೌದಾ. ಆಮೇಲೆ ನೀವೇನು ಮಾಡ್ಬೇಕಾಗತ್ತ, ಹಸಿರು ಡಬ್ಬಿಗೆ ಏನು ಮಾಡ್ಬೇಕಂದ್ರೆ ಇದು ಮನೆಯಲ್ಲಿ ಕಿಚನ್ ಕಸ, ತಪ್ಪಲ, ಆಮೇಲೆ ಹಣ್ಣು, ಅವು ತರಕಾರಿ ಏನು ವೇಸ್ಟ್ ಅದು ಹಾಕ್ಬೇಕು. ಈಗ ಈ ನೀಲಿ ಡಬ್ಬಿಗೆ ನೋಡ್ರಿ, ನೀವೆಲ್ಲ ವೇಸ್ಟ್ ಮಾಡೋದಿಲ್ಲ, ಪ್ಲಾಸ್ಟಿಕ್, ಬುಕ್ಸ್, ಪೇಪರ್ಸ್ ಅವೆಲ್ಲವೂ ನೀಲಿ ಡಬ್ಬಿಗೆ ಹಾಕಬೇಕು. ಆಮೇಲೆ ಇದು ಸ್ಯಾನಿಟರಿ ತ್ಯಾಜ್ಯ ಅಂತ ಹೇಳ್ತೀವಿ. ಈಗ ಮಕ್ಕಳಿಗೆ ಪ್ಯಾಡ್ ಯೂಸ್ ಮಾಡ್ತಾರೆ ಗೊತ್ತಾ, ಅವು ಆಗಿರ್ಬೋದು. ಆಮೇಲೆ ಲೇಡೀಸ್ ಮಂತ್ಲಿ ಪೀರಿಯಡ್ ಆದಾಗ ಅವರು ಕೂಡ ಪ್ಯಾಡ್ ಯೂಸ್ ಮಾಡ್ತಾರೆ, ಅದು ಆಗಿರ್ಬೋದು. ಅವರು ಕೂಡ ನಾವು ಕಡೆ ಮಾಡ್ಕೋಬೇಕು, ಹೌದಾ. ಅದೇನು ಇದು ಮಾಡ್ಕೋಬೇಡಿ. ಆಮೇಲೆ ವಿಶೇಷ ಕಾಳಜಿ ಅಂತ ಕರಿತೀವಿ ನಾವು. ಇದು ಅಪಾಯಕಾರಿ, ಈಗ ಚೂಪಾದ ವಸ್ತುಗಳು, ಬ್ಯಾಟ್ರೀಸ್ ಅದೆಲ್ಲ ಇರ್ತಾವಲ್ಲ, ಅವೆಲ್ಲ ಇದ್ರೊಳಗೆ ಹಾಕಬೇಕು. ಇವೆಲ್ಲವೂ ಕೂಡಿ ಹಾಕಿದಾಗ ಕಸನ ಏನಾಗುತ್ತಂದ್ರೆ ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 6 ಸಬ್ಜೆಕ್ಟ್ ಕೂಡಿ ಬರೆಯಕ್ಕಾಗುತ್ತೆ ನಮ್ಗೆ, ಬರೆಯಕ್ಕಾಗುತ್ತೆ, ರಫ್ ಆಗ್ಬಿಡ್ತೈತೆ, ಕಸ ರಫ್ ಆಗೇ ಹೋಗ್ಬಿಡ್ತೈತೆ. ಅದನ್ನ ಮತ್ತೆ ನಾವು ಮರುಬಳಕೆ ಮಾಡೋಕೆ ಸಾಧ್ಯ ಇಲ್ಲ. ಅದೇ ನೀವು ಡಿವೈಡ್ ಮಾಡ್ಬೋದಿದ್ರೆ ಏನಾಗುತ್ತೆ ಹೇಳ್ರಿ, ಮತ್ತೆ ಬೇರೆದವ್ರಿಗೆ ಓದಕ್ಕೆ ಕೊಡ್ಬೋದಾ, ನಾವು ಓದ್ಬೋದಾ, ಆಗುತ್ತಾ. ಅದೇ ತರ ಅದು ಒಂದು ಶಿಕ್ಷಣ. ಏನು ಕಸ ಅಂದ್ರೇನು, ಅದು ಒಂದು ಶಿಕ್ಷಣನೇ. ನಾವು ಅಷ್ಟೂ ಸೇಮ್ ಬರ್ದಾಗ್ಬಿಡ್ತದೆ ಒಂದು ರಫ್ನ್ಯಾಗ, ಹಂಗೆ ಬೇಡ. ನಮ್ಗೆ ಏನ್ ಮಾಡ್ಬೇಕಾಗದ, ಅವು 6 ಸಬ್ಜೆಕ್ಟ್ 4 ಸಬ್ಜೆಕ್ಟ್, ಹೌದಾ. ಇದನ್ನು ಕೂಡ ಒಂದು ಶಿಕ್ಷಣ. ದಯವಿಟ್ಟು ಇದನ್ನು ನೀವು ಅಳವಡಿಸ್ಕೋಬೇಕು, ಹೌದಾ. ನಿಮ್ಮಿಂದ ಇನ್ನು ಮುಂದಿನ ಸಣ್ಣ ಮಕ್ಕಳು ಕಲಿಬೇಕು. ಹಾಗಾಗಿ ಏನಾಗಬೇಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಏನಾಗಬೇಕಂದ್ರೆ ಸ್ವಚ್ಛತೆ ಅನ್ನೋ ಬಗ್ಗೆ ಜಾಗೃತಿ ಮೂಡಬೇಕು. ಅದರ ಜೊತೆಗೆ ಅಷ್ಟು ಕಸ ಸೇರಿಸೋಂಗಿಲ್ಲ. ಡಿವೈಡ್ ಮಾಡಿಕೊಟ್ರಂದ್ರೆ ಏನಾಗ್ತೈತ್ರಿ, ಕಸ ಏನಾಗ್ತಾ ಮರುಬಳಕೆ ಮಾಡಕ ಆಗ್ತದ. ಅಷ್ಟು ಸೇರಿಸ್ಬಿಟ್ರೆ ಆಗ್ತದ, ಆಗಂಗಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಇದು ಕೂಡ ಒಂದು ನಿಮ್ದು ಶಿಕ್ಷಣ. ಅದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದೇನು, 6 ಸಬ್ಜೆಕ್ಟ್ ಕಲೆಕ್ಟ್ ಮಾಡಿ ಬರೆಯಕ್ಕಾಗಲ್ಲ, ಆಗತ್ತಾ ಇಲ್ಲ. ಯಾಕಂದ್ರೆ ನಾವು ಸಪ್ರೇಟ್ ನೀಟಾಗಿ ಬರೆದಿಟ್ಕೊಂಡ್ರೆ ನಮ್ಗೆ ಓದಕ್ಕಾಗುತ್ತಾ, ಮತ್ತೆ ಮರುಬಳಕೆ ಯಾವಾಗತ್ತ, ಮತ್ತೆ ಮುಂದೆ ಓದಕ್ಕಾಗತ್ತ. ನೀವು ಕೂಡ ಜಾಸ್ತಿ ಮಾಡಿ ಹೋಗ್ತಾವ ಏನ್ ಬರ್ತೇವ ಅಂತ. ಹಂಗ ಏನಾಗತ್ತ, ಕಸ ಅಷ್ಟು ಕೂಡಿಸಿದ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಎಲ್ಲರೂ ಅಳವಡಿಸ್ಕೋಬೇಕು, ಹೌದಾ. ಆಮೇಲೆ ಕುರ್ಕುರಿ, ಪಾಪಡಿ, ಚಾಕ್ಲೇಟ್ ಅಲ್ಲಿ ಗ್ರೌಂಡ್ ಹೋಗಿದಲ್ಲ, ಡಸ್ಟ್ಬಿನ್ ಯೂಸ್ ಮಾಡ್ಬೇಕು, ಕ್ಲಾಸ್ ರೂಮ್ನಾಗ ಅಲ್ಲೇ ಹಾಕ್ಬೇಕು. ಏನು ಆಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ಆದಷ್ಟು ಕಡಿಮೆನೆ ಮಾಡಿ, ಸ್ವಲ್ಪ ಸ್ಟೀಲ್ ಯೂಸ್ ಮಾಡಿ. ಯಾಕಂದ್ರೆ ಅದನ್ನಂತೂ ನಿಷೇಧ ಮಾಡ್ಲಿಕ್ಕಾಗಲ್ಲ. ನಿಯಂತ್ರಣ ನಾವೇ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೋಬೇಕಾಗ್ತದೆ, ಹೌದಾ. ಸಾಧ್ಯ ಆದಷ್ಟು ಸ್ವಲ್ಪ ಪ್ಲಾಸ್ಟಿಕ್ ಯೂಸ್ ಮಾಡಿ ಕಡಿಮೆ ಮಾಡಿ, ಯಾಕಂದ್ರೆ ಅದರಿಂದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೌದಾ. ದಯವಿಟ್ಟು ಎಲ್ಲರೂ ಏನ್ ಮಾಡ್ತೀರಂದ್ರೆ ಈ ಒಂದು ಕಸದ ಬಗ್ಗೆ ಜಾಗೃತಿ ನಾವು ಮುಗಿಸ್ಕೋತೀವಿ ಅಂತೇಳಿ ಒಂದು ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ನಮ್ಗೆ ಮಾತಾಡಲಿಕ್ಕೆ ಹೋಗ್ಬಿಟ್ಟು ಅವರೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು.